ಹಾಗೆ ಇವ್ರ ಮನೇಲಿ ಮಗುಗೆ ಏನು ಟೈಮ್ ನಡೀತಿದೆ ಇವ್ರ ಮಕ್ಕಳಿಗೆ ಅನ್ನೋದು ಗೊತ್ತಾದರೆ ಮನೇಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲ ಅಂದರೆ ನಿಮ್ಮ ಮಕ್ಕಳದು ಕೊಟ್ಟು ತೋರಿಸ್ಕೊಳ್ಬೋದು. ಅದರಿಂದ ಕೂಡ ನಿಮ್ಮ ಮನೇಲಿ ಅಲ್ಪ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೋದಾಗುತ್ತೆ. ಜೊತೆಗೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಗೋಸ್ಕರ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ ಆಗಲಿ ಸ್ಟೋನ್ ಆಗಲಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಮೆಡಿಸನ್ ಕೂಡ ಅವಶ್ಯಕತೆ ಇದೆ, ಮೆಡಿಸನ್ ಇಲ್ದಿರನೇ ಅಂತ ಹೇಳ್ತಿಲ್ಲ. ಇದು ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮೆಡಿಸನ್ ತೊಗೊಳ್ತಿದ್ರು ನಿಮಗೆ ವಾಸಿ ಆಗಿಲ್ಲ ಅಂದಾಗ ಅದರಲ್ಲಿ ಸ್ವಲ್ಪ ಪಾಸಿಟಿವ್ ಕಾಣ್ತೀರಾ. ಅಂದರೆ ಪಾಸಿಟಿವ್ ಅಂದರೆ ನಿಮ್ಮನ್ನು ಉತ್ತೇಜನ ಮಾಡೋ ಒಂದು ಇದಕ್ಕೆ ಕರ್ಕೊಂಡೋಗುತ್ತೆ. ಹಾಗಾಗಿ ಕೆಲವ್ರಿಗೆ ಮೆಡಿಸನ್ ತಗೊಂಡ್ರು ಪ್ರಯತ್ನ ಆಗಲ್ಲ, ಕೆಲವ್ರಿಗೆ ನೋಡಿ ಮಕ್ಕಳಾಗೋರಿಗೆ ಮೆಡಿಸನ್ ತಗೊಂಡ್ರು ಕೂಡ ಅದು ಸಕ್ಸಸ್ ಆಗಿರಲ್ಲ. ಬಟ್ ಅದ್ರ ಜೊತೆಗೆ ಈ ಸ್ಟೋನ್ ಏನಿದೆ, ಕ್ರಿಸ್ಟಲ್ ಏನಿದೆ, ಅದನ್ನು ನಾವು ಕೊಟ್ಟಾಗ ಅದು ಅವ್ರಿಗೆ ತುಂಬ ಪಾಸಿಟಿವ್ ಕೊಡುತ್ತೆ. ನಾವು ನೋಡಿ ಕಲ್ಲು ಅಂತೀವಿ, ಸ್ಟೋನ್ ಅಂತೀವಿ, ಅದೇ ದೇವ್ರನ್ನ ಕೂಡ ಅದೇ ಕಲ್ಲಿನಿಂದ ಕತ್ತಿರ್ತಾರೆ. ಇವಾಗ ಕಲ್ಲನ್ನು ತುಳ್ಕೊಂಡು ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಬಂಡೆ ಇರುತ್ತೆ, ಅದ್ರ ಮೇಲೆ ನಿಂತಿರ್ತೀವಿ, ಗೊತ್ತಿಲ್ಲ, ಅದನ್ನು ಒಂದು ರೂಪ ಮಾಡಿ ಕೆತ್ತಿ ತಿದ್ದಿ ದೇವಸ್ಥಾನದಲ್ಲಿಟ್ಟು ಅದಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಎಷ್ಟು ಭಯ ಬೀಳ್ತೀವಿ, ತುಳಿಯಲ್ಲ ಕಾಲಲ್ಲಿ. ಅದು ಬಿಟ್ಟರೆ ಅದೇ ಕಲ್ಲನ್ನು ನೆಲಕ್ಕೆ ಹಾಸ್ಕೊಂಡು ಟಾಯ್ಲೆಟಲ್ಲೂ ಅದೇ ಮನೇಲೂ ಅದೇ ತುಳಿದು ಓಡಾಡ್ತಿರ್ತೀವಿ. ಅಷ್ಟೇ ವ್ಯತ್ಯಾಸ. ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಸ್ಟೋನ್ ಅಂದರೆ ಕಲ್ಲಿಗೆ ತುಂಬ ಪವರ್ ಇರುತ್ತೆ. ನನ್ನ ಪ್ರಕಾರ ನಾನು ಹೇಳೋದು ಕ್ರಿಸ್ಟಲ್ಲು ಸ್ಟೋನ್ಗೆ ಜೀವನೇ ಇದೆ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಯಾಕಂದರೆ ಅದು ನಾನು ನೋಡಿರೋ ಪ್ರಕಾರ ಏನೇ ಆಗಲಿ ನಮ್ಮ ಫೀಲಿಂಗ್ಸ್ನ ನನ್ನ ಅಧ್ಯಯನದಲ್ಲಿ ಹೇಳ್ತಾ ಇರೋದು, ಮುಟ್ಟಿ ಮಾತಾಡಿದಾಗ ಒಂಥರ ನನಗೆ ಅದು ಸಮಾಧಾನ ಆಗುತ್ತೆ. ನನಗೆ ಅದಕ್ಕೆ ಜೀವ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಇದು ನನ್ನ ಒಂದು 7-8 ವರ್ಷದ ಪರಿಶ್ರಮ ಇದು. ಅದರಲ್ಲಿ ಅದನ್ನು ನಾನು ಫೀಲ್ ಮಾಡಿದಾಗೆ ನಂಗೆ ಗೊತ್ತಾಗುತ್ತೆ ಇದು ನನಗೆ ವರ್ಕ್ ಆಗುತ್ತೆ, ಇದು ನನಗೆ ವರ್ಕ್ ಆಗಲ್ಲ ಅಂತ. ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ, ಅದರಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಕಲ್ಲಿಗೆ ಜೀವ ಇದೆ, ಅದನ್ನು ಅಳವಡಿಸ್ಕೊಳ್ಳೋದು ನಮ್ಗೆ ಬಿಟ್ಟಿದ್ದು. ಅದನ್ನು ನಾವು ತೊಗೊಂಡೋಗಿಟ್ಟಾಗ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಅದು ನಮ್ಮ ಶಕ್ತಿ ಆಗಿರುತ್ತೆ. ಹಾಗಾಗಿ ನಂಬಿಕೆಯಿಂದ ಇವಾಗ ಯಾವುದೇ ಒಂದು ಮಗುಗಾಗಲಿ ಮಾತಾಡಿಸ್ತಾ ಅದು ಮಾತಾಡುತ್ತೆ. ಇಲ್ಲ ನಾವು ಒಂದು ಪ್ರಾಣಿ ಒಂದು ಪಕ್ಷಿನ ತೊಗೊಂಡೋಗಿ ಸಾಕ್ತೀವಿ ಅಂದ್ಕೊಳ್ಳಿ, ಮಾತಾಡಿಸ್ತಾ ಅದು ನಮಗೆ ಒಲಿಯುತ್ತೆ, ನಮ್ಮ ಪ್ರಕಾರ ಅದು ಬರುತ್ತೆ. ಅದೇ ರೀತಿ ಏನೇ ಸ್ಟೋನನ್ನು ನಾವು ಕೊಟ್ಟಿರ್ಬೋದು, ನಿಮಗೆ ಏನೇ ಬ್ರೇಸ್ಲೆಟ್ ಕೊಟ್ಟಿರ್ಬೋದು, ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ವಿಷಯ ಹೇಳ್ತಾ ಅದನ್ನು ನೀವು ಪಾಸಿಟಿವ್ ಮಾಡಿಕೊಂಡ್ರೆ ಯಾಕಂದರೆ ನಿಮ್ಮ ಗ್ರಹಗಳನ್ನೇ ನಿಮ್ಗೇನು ತೊಂದರೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋದೇ ನಾವು ಕೊಟ್ಟಿರ್ತೀವಿ. ಇಲ್ಲ ನಿಮ್ಗೇನು ಪಾಸಿಟಿವ್ ಆಗಬೇಕು ಅನ್ನೋದನ್ನೇ ನಾವು ಕೊಟ್ಟಿರ್ತೀವಿ, ಅದನ್ನು ನೀವು ಅಳವಡಿಸ್ಕೊಳ್ಬೇಕಷ್ಟೇ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮ್ಯಾಮ್, ನಮ್ಮ ಹೆಸರು ಶಿಲ್ಪಾ ಅಂತೇಳಿ ಕನಕಪುರದಿಂದ ಕಾಲ್ ಮಾಡ್ತಾ ಇದೀವಿ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಜಯಕುಮಾರ್ ಅಂತೇಳಿ. ಓಕೆ. 18/6/2011. ಓಕೆ. ಹುಟ್ಟಿದ ಸಮಯ? ಬೆಳಿಗ್ಗೆ 8:20. ಓಕೆ ಮೇಡಮ್, 8:20 ಬೆಳಗ್ಗೆ. ಉತ್ತರ ಭಾದ್ರ ನಕ್ಷತ್ರ, ಮಕರ ರಾಶಿ ಮೇಡಮ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್, ಉತ್ತರ ಭಾದ್ರ ನಕ್ಷತ್ರನ ಭರಣಿ ನಕ್ಷತ್ರ ಬರ್ತಿದೆ. 18 ಜೂನ್ ಅಲ್ವಾ? ಜೂನು. 18 ಜೂನು 2001. 11 ಮೇಡಮ್. 11. ಓಕೆ, ಒಂದೇ ಒಂದು ನಿಮಿಷ. 18/6/2011. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಏನು ಸಮಸ್ಯೆ ಮೇಡಮ್? ಪ್ರಶ್ನೆ ಏನು ಮೇಡಮ್? ಅವನು ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ, ಶಾರ್ಪ್ ಇದ್ದಾನೆ, ಆದ್ರೂ ಓದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾಳೆ ಮೇಡಮ್ ಅವನು.